ಮಾಡೋದು ನಾನು ಬರೀ ಹೆಣ್ಮಕ್ಳಿಗೆ, ಬಟ್ ನಾನು ಹೊತ್ಕೊಂಡು ತಿರುಗೋರು ಗಂಡು ಮಕ್ಕಳು. ಹಂಗಂತ ಹೆಣ್ಣು ಮಕ್ಳು ಹೊತ್ಕೊಳ್ಳಲ್ಲ ಅಂತಲ್ಲ, ಗಂಡು ಮಕ್ಳಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಅಲ್ವಾ, ಮಸ್ಕುಲಾಗಿ, ಹಂಗಾಗಿ ಗಂಡು ಮಕ್ಳು ಹೊತ್ಕೊಂತಿರ್ತಾರೆ ಅಂತ. ಖುಷಿ ಏನಂದ್ರೆ ಇವತ್ತು ಮಹೇಂದ್ರ ಅವರ ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ನಾನು ಬಂದಿದ್ದೀನಿ. ನಾನು ಬಹಳಷ್ಟು ಕನ್ನಡ ರಾಜ್ಯೋತ್ಸವಗಳನ್ನ ಆಚರಣೆ ಹೋಗಿದ್ದೀನಿ. ಆ ವೇದಿಕೆಯಲ್ಲಿ ಮಾಡುವಂತ ಆ ಕನ್ನಡತಿಗೆ ಕೊಡುವಂತ ಗೌರವ, ಆ ಸಹಾಯ ಅದಿದೆಯಲ್ಲ, ಅದೇ ನಿಜವಾದ ಕನ್ನಡ ರಾಜ್ಯೋತ್ಸವ. ಕನ್ನಡ ಕನ್ನಡ ಕನ್ನಡಮ್ಮ, ಕನ್ನಡತಿ, ಕನ್ನಡಾಂಬೆ, ಕರ್ನಾಟಕ ತಾಯಿ, ಭುವನೇಶ್ವರಿ, ಇವೆಲ್ಲ ಗಂಡಸ ಹೆಸರಿಲ್ಲ, ಇವು ಹೆಣ್ಣು ಮಗಳು. ಆ ಹೆಣ್ಣು ಇವತ್ತು ವೇದಿಕೆಗಳನ್ನ ನಾನು ನೋಡಿದೆ, ನಮ್ಮ ಮಾದೇವಪ್ಪನ ಒಬ್ಬರು ಬಿಟ್ರೆ ಇನ್ನೆಲ್ಲ ಹೆಣ್ಮಕ್ಳು ಕರೆದು ಅವ್ರಿಗೆ ಪ್ರೋತ್ಸಾಹಿಸಿದ್ದೀರಾ, ಅವ್ರಿಗೆ ಶಕ್ತಿ ತುಂಬಿದ್ದೀರಾ. ಸೆಕ್ಯೂರಿಟಿ ಗಾರ್ಡ್ ಒಂದು ತಾಯಿ ಕೇಳಿದೆ ನಾನು ಯಾವುದು ಅಂತ, ಒಬ್ರು ಗುಲ್ಬರ್ಗ ಅಂದು, ಒಬ್ರು ದಾವಣಗೆರೆ ಅಂದು. ಗುಲ್ಬರ್ಗ ಅಂದ್ರೆ ಯಾಕೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಅಂತ ಹೇಳ್ತೀವಿ. ನಾನು ಗುಲ್ಬರ್ಗ ಸೊಸೆ, ಅದಕ್ಕೆ ಇಷ್ಟು ಅಭಿಮಾನ. ಒಂದು ಬಾಗಲಕೋಟೆ ಅವರು ಒಂದು ನಮ್ಮ ಬಹಳ ಹಿರಿಯ ಕಲಾವಿದರು ಹೊಸಕೋಟೆ ಗುರುರಾಜ್ ಅವರು ಮತ್ತೆ ಅವ್ರ ಮಕ್ಕಳು ನನ್ನ ಬಗ್ಗೆ ಒಂದು ಹಾಡು ಬಂದಿದ್ದಾರೆ. ಹುಟ್ಟಬೇಕು ಯವ್ವ ಹುಟ್ಟಬೇಕು, ನಾಗಲಕ್ಷ್ಮಿಯಂಗ ಮಗಳು ಹುಟ್ಟಬೇಕು. ಅದನ್ನೊಂದು ಸಾಲನ್ನು ಹಾಡು ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಹೆಮ್ಮೆಯ ಸೊಸೆ ಅಂತ. ಹಂಗಾಗಿ ಅವ್ರಿಗೆಲ್ಲ ತುಂಬಾ ಅಭಿಮಾನ. ನಾನು ಪ್ರೀತಿ ಮಾಡಿ ಮದುವೆ ಆಗಿದ್ದಪ್ಪ ಗುಲ್ಬರ್ಗದಿಂದ. ಕನ್ನಡ ತಾಯಿಗೆ ಜೈ ಭಾರತ ಜನನಿಯ ಜಯ ಹೇ. ಅಂದ್ರೆ ಭಾರತ ತಾಯಿಗೆ ಜೈವಾಗಲಿ, ಭಾರತ ತಾಯಿಯ ದೊಡ್ಡ ಮಗಳು ತನುಜಾತೆ, ದೊಡ್ಡ ಮಗಳು ಕರ್ನಾಟಕ ತಾಯಿಗೆ ಜಯವಾಗಲಿ ಅಂತ ಹಾಡು. ಕರ್ನಾಟಕ ತಾಯಿ ಅಂದ್ರೆ ನೋಡಿ, ನೀವು ವೇದಿಕೆ ಮೇಲೆ ಕೊಟ್ಟರಲ್ಲ ಗೌರವ, ಅದೇ ನಿಜವಾದ ಗೌರವ ಕನ್ನಡದ ತಾಯಿಗೆ. ನಾನು ಶಿವಕುಮಾರ್ ಅವ್ರ ಹತ್ರ ಕೇಳ್ತಾ ಇದ್ದೆ, ನಿಮ್ಮಲ್ಲೆಲ್ಲ ಆಂತರಿಕ ದೂರು ಸಮಿತಿ ಇದೆಯಾ ಅಂತ. ಮೇಡಮ್ ಅದೆಲ್ಲ ಇದೆ ಅಂದ್ರು. ಆಂತರಿಕ ದೂರು ಸಮಿತಿ ಅಂದ್ರೆ ಏನು? 10ಕ್ಕಿಂತ ಹೆಚ್ಚು ಅಥವಾ 10 ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಅವಳಿಗೆ ಯಾವುದೇ ತರ ಮಾನಸಿಕ, ಲೈಂಗಿಕ, ದೈಹಿಕ ತೊಂದರೆ ಆದಾಗ ಅವಳು ಆ ಕಮಿಟಿ, ಒಂದು ಸಮಿತಿ ಇರುತ್ತೆ, ಆ ಸಮಿತಿಯ ಅಧ್ಯಕ್ಷರಿಗೆ ಹೋಗಿ ಅವಳು ಕಂಪ್ಲೇಂಟ್ ಮಾಡಬೇಕು. ಅವಾಗ ಅವರು ಯಾರಿಂದ ಅವರಿಗೆ ತೊಂದರೆ ಆಗಿದೆ ಅವರನ್ನ ಕರೆಸಿ ಮುಚ್ಚಳಿಕೆಯಲ್ಲಿ ಬರ್ಸ್ಕೊಂಡು ಇನ್ನೊಂದ್ಸಲ ಮಾಡಬಾರದು ಅಂತ ಹೇಳಿ ಅವರನ್ನ ಮತ್ತೆ ಒಂದು ಆರೋಗ್ಯಕರವಾದ ಒಂದು ವಾತಾವರಣದಲ್ಲಿ ಅವಳ ಕೆಲಸ ಮಾಡಲಿಕ್ಕೆ ಬಿಡುವಂತದೇ ಇದು ಆಂತರಿಕ. ಯಾಕಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷನ ಕರೆಸಿದಿರಪ್ಪ, ನಾ ಬರೀ ಭಾಷಣ ಮಾಡೋದಲ್ಲ, ಇದು ಬಹಳ ಮುಖ್ಯವಾದಂತ. ನಮ್ಮ ಈ ನಾಡಿನ ನನ್ನ ಹೆಣ್ಣು ಮಕ್ಕಳು ಎಲ್ಲಿ ಕೆಲಸ ಮಾಡ್ತಾರೆ ಅವರು ಯಾವಾಗಲೂ ಮಾನಸಿಕವಾಗಿ, ದೈಹಿಕವಾಗಿ, ಆರೋಗ್ಯವಾಗಿ ಕೆಲಸ ಮಾಡಬೇಕು ಅನ್ನೋದೇ ಮಹಿಳಾ ಆಯೋಗದ ಅಧ್ಯಕ್ಷೆಯ ಉದ್ದೇಶ. ಆಂತರಿಕ ದೂರು ಸಮಿತಿ ಅಧ್ಯಕ್ಷ ಯಾರು ಗೊತ್ತಾ ನಿಮ್ಗೆ? ಒಬ್ಬರು ಹೆಣ್ಮಕ್ಳು ಹೇಳಿದ್ರೆ ನಿಮ್ಗೆ ಏನಾದ್ರು ತೊಂದರೆ ಆದಾಗ ನೀವು ಕಂಪ್ಲೇಂಟ್ ಮಾಡಬೇಕು. ನಿಮ್ಮ ಅಧ್ಯಕ್ಷರ ಹೆಸರೇನು? ಅಧ್ಯಕ್ಷ ಮಹಿಳಾ ಆಯೋಗ ಅಲ್ಲ. ಎಲ್ಲ ಕೇಳಿದ್ರು ನಮ್ಗೆ ಸೀರಿಯಸ್ ಆಗಿ ಮಾತಾಡ್ತಾರೆ.
ಹೇಳ್ತಾ ಇದ್ದೀನಿ. ಹಾ, ಎಲ್ಲೇ ಹೆಣ್ಣು ಮಕ್ಕಳು ಕೆಲಸ ಮಾಡಿದ್ರೆ, ಶುಕ್ರವಾರವೇ ಎಲ್ಲೇ ಹೆಣ್ಮಕ್ಳು ಕೆಲಸ ಮಾಡಿದ್ರೆ ಅವ್ರೆಲ್ಲರಿಗೂ ಗೊತ್ತಿರಬೇಕು, ನಮ್ಗೆ ಏನಾದ್ರೂ ತೊಂದರೆ ಆದಾಗ ನಾವು ಯಾರನ್ನ ಹೋಗಿ ಮಾತಾಡಬೇಕು ಅಂತ. ಆ ಅಧ್ಯಕ್ಷರು ಒಬ್ಳು ಹಿರಿಯ ಸೀನಿಯರ್ ಲೇಡಿನೇ ಆಗಿರ್ಬೇಕು. ನಿಮ್ದು ಕಮಿಟಿ ಇರಬೇಕು, ಪೇಪರ್ ಮೇಲೆ ಕಮಿಟಿ ಅಲ್ಲ, ವಾಸ್ತವದಲ್ಲಿ ಆಕ್ಷನ್ ಅಲ್ಲಿ ಕಮಿಟಿ ಆಗಬೇಕು. ಎಲ್ಲಾ ಕಡೆ ನೀವು ಹಾಕಬೇಕು ನಿಮ್ಮ ಗೋಡೆಗಳ ಮೇಲೆ. ಅವರ ಅಧ್ಯಕ್ಷ ಯಾರು, ಒಬ್ರು ಲಾಯರ್ ಇರ್ತಾರೆ ಅದರಲ್ಲಿ, ಒಬ್ರು ಹೋರಾಟಗಾರ ಇರ್ತಾರೆ ಹೊರಗಡೆಯಿಂದ, ಇನ್ನು ಅರ್ಧ ಸದಸ್ಯರು ನಿಮ್ಮಲ್ಲೇ ಇರ್ತಾರೆ, ನಿಮ್ಮಲ್ಲಿ ಕೆಲಸ ಮಾಡುವಂತ ಹೆಣ್ಮಕ್ಳೇ ಸದಸ್ಯರಾಗಿರ್ತಾರೆ. ಅಧ್ಯಕ್ಷ ಒಂದು ಸೀನಿಯರ್ ಲೇಡಿ ಮತ್ತೆ ತಾಯಿ ಹೃದಯ ಇರೋರು ಆಗಿರ್ಬೇಕು. ಯಾಕಂದ್ರೆ ಒಂದು ಮಗಳು ಹೋದಾಗ ತಾಯಿ ಹೃದಯದಿಂದ ಅವಳು ಆ ಸಮಸ್ಯೆಯನ್ನ ಸಾಲ್ವ್ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಬರೀ ಬುಕ್ ಮೇಲಲ್ಲ, ಎಲ್ಲ ಹೆಣ್ಣು ಮಗಳಿಗೂ ನಮ್ಮ ಆಂತರಿಕ ದೂರು ಸಮಿತಿ ಅಧ್ಯಕ್ಷ ಯಾರು ಅಂತ ಗೊತ್ತಿರಬೇಕು. ನೀವು ನಾಳೆನೆ ಅವ್ರು ಯಾರು ಅಂತ ಯಾರಿಗೂ ಒಬ್ರಿಗೂ ಗೊತ್ತಿಲ್ಲ. ಆಯೋಗದ ಅಧ್ಯಕ್ಷ ನೆಕ್ಸ್ಟ್ ಟೈಮ್ ಇಂದ ಬಂದಾಗ ಇದನ್ನೆಲ್ಲ ಮೇಕ್ ಶೋರ್ ದಟ್ ದೇ ನೋ ಇಟ್. ಅವ್ರಿಗೆ ಗೊತ್ತಿರಬೇಕು, ಫಸ್ಟ್ ಟೈಮ್ ನೀವು ತಿಳ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನೀವು ಕೆಲಸ ಮಾಡ್ತಿದ್ದೀವಿ ಅಂತಂದ್ರೆ ಆ ಕಂಪನಿಗೆ ನೀವು ಮಕ್ಕಳಾಗಿ ದುಡಿತೀರ. ಇದು ನನ್ನ ಕಂಪನಿ ಅಂತ ಅಲ್ವಾ? ಕಂಪನಿನೂ ನಿಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ದೀವಿ. ನೋಡ್ಕೊಳ್ಳುತ್ತಾ? ನಮ್ಮ ಹುಡುಗರು ಆವಾಸ ಇಲ್ಲ, ನೋಡ್ಕೊಳ್ಳುತ್ತೆ ಅಲ್ವಾ? ನೋಡ್ಕೊಳ್ಳುತ್ತೆ, ಕರೆಕ್ಟ್, ನೋಡ್ಕೊಳ್ಳುತ್ತೆ, ಸರಿನಾ? ಆದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡೋ ಸ್ಥಳದಲ್ಲಿ ಎಲ್ಲ ಹಕ್ಕುಗಳು ಗೊತ್ತಿರಬೇಕು. ನೀವು ನಾಗಲಕ್ಷ್ಮಿನ ಹೆಂಗೆ ಈ ಕನ್ನಡ ರಾಜ್ಯೋತ್ಸವ ಕರೆದಿದ್ದೀರಲ್ರೋ ಅಂತಂದಿರ ಬೆಳೀಲಿ. ಹಾಗೆ ಕಾನೂನಿನ ಅರಿವನ್ನು ಸಹ ಇಲ್ಲಿ ಕೆಲಸ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೊಡಬೇಕು, ಕಂಪಲ್ಸರಿ. ಗೊತ್ತಾಯ್ತೇನ್ರವ? ಗೊತ್ತಾಯ್ತಾ? ಸ್ವಲ್ಪ ಸೌಂಡ್ ಬರಲಿ. ಗೊತ್ತಾಯ್ತಾ? ಹಾ, ನಾಳೆಯಿಂದನೇ ಗೊತ್ತಾಗಬೇಕು ಆಂತರಿಕ ದೂರು ಸಮಿತಿ ಅಧ್ಯಕ್ಷರು ಯಾರು ಅಂತ. ಕೆಲಸ ಮಾಡುವಂತ ಸ್ಥಳದಲ್ಲಿ ನೀವು ಹಾಕಬೇಕು ನಿಮ್ದು ಸಮಿತಿ. ನೆನ್ನೆ ನಾನು ಚಂದನಾಗಿ ಹೋಗಿದ್ದೆ, ಫಸ್ಟ್ ದೂರದರ್ಶನಕ್ಕೆ ಒಳಗಡೆ ಹೋಗಿದ ತಕ್ಷಣ ಎಲ್ಲೈತಪ್ಪ ನಿಮ್ದು ಇಂಟರ್ನಲ್ ಕಂಪ್ಲೇಂಟ್ ಕಂಪ್ನಿ ತೋರಿಸಿ ಅಂದೆ. ಅಲ್ಲೇ ರೋಡಿನಲ್ಲೇ ಹಾಕಿದ್ದು, ಫಸ್ಟ್ ಕರ್ಕೊಂಡು ತೋರಿಸಿದ್ರು. ಅಂದ್ರೆ ಅದು ಯಾಕೆ ಮಾಡಿದ್ದಾರೆ? ಹೆಣ್ಣು ಮಗಳು ಕೆಲಸ ಮಾಡ್ತಾರ ಜಾಗದಲ್ಲಿ ಅವಳು ಖುಷಿಯಾಗಿ, ಸಂತೋಷವಾಗಿ, ಆರೋಗ್ಯಕರ ರೀತಿಯಲ್ಲಿ ಕೆಲಸ ಮಾಡಿದ್ರೆ, ನೀವು ಕೆಲಸ ಮಾಡೋ ಜಾಗದಲ್ಲೂ ಉತ್ಪನ್ನ, ಮನೆಗೆ ಹೋದ್ಮೇಲೆ ತನ್ನ ಮಕ್ಕಳು, ತನ್ನ ಮನೆಯವರು, ತನ್ನ ಅತ್ತೆ ಮಾವ ಎಲ್ಲರ ಜೊತೆನೂ ಅವಳು ಸುಖವಾಗಿ, ಸಂತೋಷವಾಗಿ ಅಲ್ಲೂ ಸಹ ಕೆಲಸ ಮಾಡ್ತಾಳೆ, ಇಲ್ಲೂ ಸಹ ಕೆಲಸ ಮಾಡ್ತಾಳೆ. ಆ ತಾಯಿ ಎರಡೂ ಕಡೆ ಚೆನ್ನಾಗಿದ್ರೆ ನಿಮ್ ಕಂಪನಿ, ನಮ್ಮ ಮನೆ, ನಮ್ಮ ನಾಡು, ನಮ್ಮ ದೇಶ ಎಲ್ಲ ಉದ್ಧಾರ ಆಗುತ್ತೆ ಅಂತ ಇದು ಮಾಡಿರೋದು. ಗೊತ್ತಾಯ್ತಿಲ್ವಾ? ಸಕಾಲ ಹೊಡಿಬೇಕಾ ಬೇಡವಾ? ಗಂಡ್ಮಕ್ಳಿಲ್ಲ ಅಂತಲ್ಲ, ನೀವೆಲ್ಲ ಇಲ್ಲ ನಾವಿಲ್ಲ ಕಂಡ್ರು. ಉದಾಹರಣೆ ಹೇಳ್ತೀನಿ ಕೇಳಿ. ನಮ್ಮಪ್ಪ ಒಬ್ರು ಗಂಡಸ್ ಮಗನೇ ಅಲ್ವಾ? ನಮ್ಮ ಇಡೀ ಊರಲ್ಲಿ ವಿದ್ಯೆನೇ ಇರ್ಲಿಲ್ಲ. ನಮ್ಮೂರು ಮಾರೇನಹಳ್ಳಿ, ಇಲ್ಲೇ ವಿಜಯನಗರ. ಅವಾಗಿನ ಕಾಲದ ಹಳ್ಳಿನೇ ಅದನ್ನು. ಯಾವ ಹೆಣ್ಣು ಮಗಳಿಗೂ ಓದಿಸ್ತಿರ್ಲಿಲ್ಲ. ಋತುಮತಿ ಆದ್ಮೇಲೆ ಮದುವೆ ಮಾಡ್ಬಿಡೋರು. ನಮ್ಮ ತಂದೆ ನಮ್ಮ ತಾಯಿ ಹೇಳ್ತಾರೆ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಅಮ್ಮಯ್ಯ. ನಾನು ಪ್ರತಿ ವೇದಿಕೆಯಲ್ಲಿ ಇದನ್ನ ಹೇಳ್ತೀನಿ. ಯಾಕೆ ಅಂದ್ರೆ ಇದು ಬಹಳ ಮುಖ್ಯ. ನಮ್ಮ ತಂದೆ ನನ್ನನ್ನು ಓದಿಸಿದ್ರು, ನನ್ನ ಹಾರೋ ರೆಕ್ಕೆಗೆ ಹಗ್ಗ ಕಟ್ಟಲಿಲ್ಲ. ಇಡೀ ಊರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ ಆದ, ಮೊದಲನೇ ಡಾಕ್ಟರ್ ಆದೆ. ನಾನು ಡಾಕ್ಟರ್ ಓದ್ಬೇಕಾದ್ರೆ ಗುಲ್ಬರ್ಗನ್ನ ಭೇಟಿಯಾಗಿದ್ದು, ಅದೇ ಡಾಕ್ಟರ್ ಆದ್ಮೇಲೆ ಮದುವೆ ಆಗಿದ್ದ. ಆಯ್ತಾ? ಹಾ, ಯಾಕೆ ಅಂದ್ರೆ ಶಿಕ್ಷಣ ನೋಡಿ, ಬರೀ ಡಾಕ್ಟರ್ನೇ ಮಾಡಲಿಲ್ಲ, ನನ್ನ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡ್ತು. ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಅದು ಹೆಣ್ಣು ಮಗಳಿರ್ಲಿ, ಗಂಡಸ್ ಮಗ ಇರ್ಲಿ. ಅವಳು ಕಾವ್ಯ ಅಂತ ಒಂದು ಮಗಳು ಬಂದು IAS ಓದೋದಕ್ಕೆ ದುಡ್ಡು ತಗೊಂಡು ಹೋದ್ಲಲ್ಲ,
ಆ ಹೆಣ್ಮಕ್ಳು ಏನ್ ಹೇಳ್ತಾ ಇದ್ರು, ನಮ್ಮೂರ್ ಕಡೆ ಈಗಲೂ ಅಷ್ಟೇ ಕಾಲೇಜ್ ಹೋಗೋ ಹೆಣ್ಮಗಳನ್ನ ಬೇರೆ ತರಾನೇ ನೋಡ್ತಾರಂತೆ, ಓದ್ಸೋದಿಲ್ಲ, ಬಹಳ ಕೀಳಾಗಿ ಕಾಣ್ತಾರೆ. ಅಂತದ್ರಲ್ಲಿ ನನಗೆ ನನ್ನ ತಾಯಿ ಇಲ್ಲ, ನನ್ನ ತಂದೆ ನಮ್ಮನ್ನಷ್ಟು ನೋಡ್ಕೊಳ್ಳಲ್ಲ, ನಾನೇ ಕೆಲ್ಸಕ್ಕೆ ಹೋಗಿ ನಾನು ಡಿಗ್ರಿ ತನ ಬಂದಿದ್ದೀನಿ, ನಾನು IAS ಮಾಡಬೇಕು ಅನ್ನೋ ನನ್ನ ಕನಸಿದೆ. ಆ ಒಂದು ಕನಸಿಗೆ ಈ ಕನ್ನಡ ವೇದಿಕೆ, ಈ ಮಹೇಂದ್ರ ಕಂಪನಿಯ ಕನ್ನಡ ವೇದಿಕೆ ಸಾಕ್ಷಿಯಾಗಿದ್ದು ನನಗೆ ತುಂಬಾ ಸಂತೋಷ ಮತ್ತು ಹೆಮ್ಮೆ. ಇದು ನಿಜವಾದ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ರು, ಬಹಳ ಖುಷಿ. ಅದರಲ್ಲೂ ನಮ್ಮ ಶಿವಕುಮಾರ್ ಅವರ ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಬಹಳ ದೊಡ್ಡ ಮನಸ್ಸು. ಇನ್ನೂ ಅಷ್ಟು ಜನಕ್ಕೆ ನಮ್ಮ ಗಾರ್ಡನರ್, ನಮ್ಮ ಮಾದೇವಪ್ಪನವರು ಎಲ್ಲಿಗೆಪ್ಪ ಎಲ್ಲೋ ಹೋಗಿದ್ರು ಪಾಪ, ಅವರನ್ನು ಸಹ ವೇದಿಕೆ ಮೇಲೆ ಕರೆದು, ಅಂದ್ರೆ ಯಾರನ್ನು ಕೀಳು ಮೇಲು ಅಂತ ಹೇಳಲಾಗ ಎಲ್ಲರನ್ನು ಒಂದೇ ರೀತಿಯಲ್ಲಿ ತಪ್ಪಿ ಎಲ್ಲರೂ ನೀವು ಪುರಸ್ಕಾರ ಮಾಡ್ತಾ ಇರೋದು, ಸತ್ಕಾರ ಮಾಡ್ತಾ ಇರೋದು ತುಂಬಾ ಖುಷಿಯಾದಂತ ವಿಷಯ. ಮತ್ತೆ ನಾನು ಎಲ್ರಿಗೂ ಹೇಳ್ತೇನೆ, ಸರ್ಕಾರದ ಯೋಜನೆಗಳನ್ನ ನೀವೆಲ್ಲ ಪಡ್ಕೋಬೇಕು. ನಾನೀಗ ಆಂತರಿಕ ದೂರು ಸಮಿತಿ ಅಂದ್ರೇನೆ ನನಗೆ ಗೊತ್ತಿಲ್ಲ, ಇನ್ ಸರ್ಕಾರದ ಯೋಜನೆಗಳು ನಿಮ್ಗೆ ಗೊತ್ತಾ ನನಗೆ ಗೊತ್ತಿಲ್ಲ. ಅವ್ರು ಬಿಡಲು ನೀವು ಎಷ್ಟು ಬಂದು ತಿಳ್ಕೊಂಡ್ರ ಫಸ್ಟು. ನಾನೇನು ಕೇಳಿದ್ರೆ ಶಿವಕುಮಾರ್ ಅವ್ರಿಗೆ, ನೋಡ್ರಿ ಸರ್ಕಾರದಲ್ಲಿ ಗಾಡಿಗಳನ್ನೆಲ್ಲ ಕೊಡ್ತಾರೆ, ಸಮುದಾಯ ಅಂದ್ರೆ ಈಗ SC ST ಇಲಾಖೆ, OBC ಇಲಾಖೆ, ಈ ತರ ಸುಮಾರು ಇಲಾಖೆಗಳಿದಾವೆ. ಅಲ್ಲಿಂದ ಸಬ್ಸಿಡಿ ರೇಟ್ ಅಲ್ಲಿ ಫ್ರೀ ಆಗಿ ಸಾಕು ಯೋಜನೆ ಅಂತ ಇದೆಲ್ಲ ಸ್ಕೀಮ್ಸ್ ಎಲ್ಲ ಇದಾವೆ. ನಿಮಗೆಲ್ಲ ಒಂದಿನ ಕಲಿಸ್ಬಿಟ್ಟು ನಮ್ಮಂತ ಕಡೆಯಿಂದ ನಿಮಗೆಲ್ಲರಿಗೂ ಇದ್ರ ಬಗ್ಗೆ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಒಂದು ನೀವು ಕ್ಲಾಸ್ ಮಾಡಿದ್ರೆ ನೋಡಿ, ಅವ್ರಿಗೂ ಒಂದಿನ ಕಂಪ್ನಿ ಕಟ್ತಾರೆ. ಬರೀ ಕಂಪ್ನಿ ಕೆಲಸನೇ ಮಾಡೋದಲ್ಲ, ಒಂದಿನ ಅವರು ಕಂಪ್ನಿ ಕಟ್ಟಬೇಕು. ನಾನು ಅವ್ರಿಗೆ ಕ್ರೀಚ್ ಕೇಳಿದೆ, ಇಲ್ಲಿ ತಾಯಂದಿರಿಗೆ ಮಕ್ಕಳು ಇರ್ತಾವಲ್ಲ, ಮಕ್ಕಳನ್ನ ಬಿಟ್ಬಿಟ್ಟು ಅವ್ರ ಕೆಲಸ ಮಾಡ್ಲಿಕ್ಕೆ ನಿಮ್ಮ ಹತ್ರ ಕ್ರೀಚ್ ಇರ್ಬೇಕು. ಕೇಳಿದೆ, ಇಲ್ಲ ಅಂತಂದ್ರು ನಮ್ಮ ಶಿವಕುಮಾರ್ ಅವರು. ಇದೆಯೇನಪ್ಪ ಇದೆಯಾ, ಎಲ್ಲಿದೆ? ಅಲ್ಲ ಈಗ ನಮ್ಮ ತಾಯಂದಿರು ಮಕ್ಕಳನ್ನ ಮಾಡ್ತೀರಲ್ಲ, ನಿಮ್ಗೆ ಅನುಕೂಲ ಕೊಟ್ಟಿದಾರ. ಮಕ್ಕಳು ಇರೋರಿಗೆ ಕ್ರೀಶ್ ಅಂತ ಅವರೇ ಒಂದು ನರ್ಸ್ನ ಮತ್ತೆ ಒಂದು ನೋಡ್ಕೊಳ್ಳೋ ತಾಯಿನ ಎಲ್ಲ ಇಟ್ಟು ಆ ಮಕ್ಕಳಿಗೆ ಕರೆಕ್ಟ್ ಟೈಮಲ್ಲಿ ಊಟ ತಿನ್ಸೋದು, ಹಾಲು ಕುಡಿಸೋದು. ನೀವು ಎದೆ ಹಾಲು ಕುಡಿಸ್ಬೇಕಂದ್ರೆ ಕೆಲಸ ಇಂದ ಬಂದು ಅವ್ರಿಗೆ ಮಕ್ಕಳಿಗೆ ಹಾಲು ಕುಡಿಸೋದು, ಇದೆಲ್ಲದಕ್ಕೂ ಕಂಪನಿಯಿಂದ ಒಂದು ಏನಂತಾರೆ ಮಾಂಟೆಸರಿ ತರ ಒಂದು ಚಿಕ್ಕ ಎಲ್ಲ ಇರುವಂತ ಆಟ ಆಡೋಕ್ಕೆ ಬೇಕಾಗಿರೋ ಎಲ್ಲದನ್ನ ತೊಟ್ಲಿಂದ ಇಟ್ಕೊಂಡು ಆಸ್ತಿಯಿಂದ ಇಟ್ಕೊಂಡು ಎಲ್ಲ ಒಂದು ಕ್ರಿಸ್ಟ್ ಅಂತ ಹೇಳ್ತೀವಿ ನಾವು. ಅದನ್ನ ಕೊಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನೀವು ನನ್ನನ್ನು ಕರೆದಿದ್ದೀರಾ, ತಪ್ಪೋ ಸರಿ ಗೊತ್ತಿಲ್ಲ, ಬರ್ತೀನಿ ಚೆಕಪ್ಗೆ. ಸ್ವಲ್ಪ ಸರ್ಕಾರದ ಇರುತ್ತಲ್ಲ ಅದಕ್ಕೆ ಹೇಳ್ತೀನಿ ನನಗಂತ, ಬಟ್ ಕಂಪಲ್ಸರಿ ಇರಬೇಕು ಇದೆ ಅಲ್ವಾ.